ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಂತಹ ನಟ ದರ್ಶನ್ ಷರತ್ತುಬದ್ಧ ಜಾಮೀನಿನ ಮೇರೆಗೆ ಹೊರಬಂದಿದ್ದಾರೆ. ಮೊನ್ನೆಯಷ್ಟೇ ಕೋರ್ಟ್ನ ಮೊರೆ ಹೋಗಿ ಆ ಷರತ್ತಿನಲ್ಲೂ ಕೂಡ ಒಂದಿಷ್ಟು ಸಡಿಲಿಕೆಯನ್ನು ಕೂಡ ಮಾಡಿಸಿಕೊಂಡಿದ್ದಾರೆ. ಈ ಬೆನ್ನಲ್ಲೇ ಈ ಚಿತ್ರೀಕರಣದಲ್ಲಿ ಶೂಟಿಂಗ್ನಲ್ಲಿ ದರ್ಶನ್ ಭಾಗಿಯಾಗಲಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇದೇ ಸೋಮವಾರದಿಂದ ಶೂಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರಂತೆ ದಾಸ. ದರ್ಶನ್ ತಯಾರಿ ಹೇಗಿದೆ ಹಾಗಾದರೆ ಸಿನಿಮಾ ಚಿತ್ರೀಕರಣಕ್ಕೆ? ಬೆನ್ನು ನೋವಿನಿಂದ ಬಳಲ್ತಾ ಇರುವಂತಹ ದರ್ಶನ್ ಶೂಟಿಂಗ್ನಲ್ಲಿ ಡ್ಯಾನ್ಸ್ ಫೈಟನ್ನು ಮಾಡ್ತಾರಾ ಅಂಥೇಳಿ ಪ್ರಶ್ನೆ ಇದೆ. ಅದಕ್ಕೆ ಒಂದಿಷ್ಟು ಡೀಟೇಲ್ಸ್ಗಳು ಕೂಡ ಲಭ್ಯವಾಗ್ತಾ ಇದೆ, ನೋಡ್ತಾ ಹೋಗೋಣ. ಸೋಮವಾರದಿಂದ ಶೂಟಿಂಗ್ನಲ್ಲಿ ಅಧಿಕೃತವಾಗಿ ದಾಸ ಕಾಣಿಸ್ಕೊಳ್ತಾ ಇದ್ದಾರೆ. ಡೆವಿಲ್ ಚಿತ್ರೀಕರಣ ಅರ್ಧಕ್ಕೆ ನಿಂತಿತ್ತು, ಅದರಲ್ಲಿ ಈಗ ಮತ್ತೆ ಭಾಗಿಯಾಗ್ತಿದ್ದಾರೆ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಸೋಮವಾರದಿಂದ ದರ್ಶನ್ ಅವರ ಈ ಚಿತ್ರೀಕರಣ ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೇನೆ ಮೈಸೂರಿನಲ್ಲಿ ನಡೆಯುವಂತಹ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿಮಗೆ ನೆನಪಿರಬಹುದು, ರಾಡಿಸನ್ ಬ್ಲೂ ಹೋಟೆಲ್ಲು ಮೈಸೂರಿನಲ್ಲಿ ವರ್ಕೌಟ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿಯೇ ಕೊಲೆ ಪ್ರಕರಣದಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಈಗ ಅದೇ ಜಾಗದಲ್ಲಿ ಮತ್ತೊಮ್ಮೆ ಶೂಟಿಂಗಿಗೆ ದರ್ಶನ್ ತೆರಳ್ತಾ ಇರುವಂಥದ್ದು 6-7 ತಿಂಗಳುಗಳ ಬಳಿಕ. ಶೂಟಿಂಗಿಗೆ ಹೋದರೂ ಕೂಡ ಫೈಟು ಡ್ಯಾನ್ಸನ್ನು ದರ್ಶನ್ ಮಾಡಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂದರೆ ಅವರಿಗೆ ಬ್ಯಾಕ್ ಪೇನ್ ವಿಪರೀತವಾಗಿ ಕಾಡ್ತಾ ಇದೆ, ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಮೊದಲು ಟಾಕಿ ಭಾಗದ ಶೂಟಿಂಗ್ನಲ್ಲಿ ಮಾತ್ರ ದರ್ಶನ್ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋದು ಈಗ ಚಿತ್ರತಂಡದಿಂದ ಹೊರಬಿದ್ದಿರುವಂತಹ ಮಾಹಿತಿ. ಅದಾದ ಮೇಲೆ ಬೆನ್ನು ನೋವನ್ನು ತಗ್ಗಿಸಲಿಕ್ಕೆ ಇಂಜೆಕ್ಷನನ್ನು ಪಡೆದು ದರ್ಶನ್ ಮತ್ತೆ ಶೂಟಿಂಗ್ನಲ್ಲಿ ಭಾಗಿಯಾಗ್ತಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಇನ್ನು ಶೂಟಿಂಗಿಗೆ ತೆರಳುವ 2 ದಿನದ ಮೊದಲು ಇಂಜೆಕ್ಷನನ್ನು ದರ್ಶನ್ ಪಡೆಯಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬೆನ್ನು ನೋವು ಚೇತರಿಕೆ ಕಂಡ ಬಳಿಕ ಈ ಸ್ಟಂಟು ಫೈಟು ಸಾಂಗ್ ಶೂಟಿಂಗ್ನಲ್ಲಿ ದಾಸ ಭಾಗಿಯಾಗ್ತಾರಂತೆ. ಲಘು ವ್ಯಾಯಾಮ ಡಯಟ್ ಮೂಲಕ ದರ್ಶನ್ ಈಗಾಗಲೇ ಮೈಯನ್ನು ಕೂಡ ಹುರಿಗೊಳಿಸ್ಕೊಂಡಿದ್ದಾರೆ. ಚಿತ್ರೀಕರಣಕ್ಕೆ ಏನೇನು ಬೇಕೋ ಎಲ್ಲ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ದರ್ಶನ್ ಈಗ ಸೋಮವಾರದಿಂದ ಅಧಿಕೃತವಾಗಿ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾ ಇದ್ದಾರೆ.